ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ಲಾಗ್ಸ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅಲ್ವಾ, ನಾವು ಎಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಅಂತ. ಸೊ ನಾವು ಬಂದಿದ್ದೆ ಇಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಅಗ್ನಿಕೊಂಡ ಅಂತ ಜಾತ್ರೆ ಇಲ್ಲಿ ಮಾಡ್ತಾರೆ. ಪ್ರತಿ ವರ್ಷನೂ ಮಾಡ್ತಾರೆ. ಏನಿಲ್ಲ, ನಮ್ಮೂರಿಂದ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಅಷ್ಟೇ ಅನ್ಸುತ್ತೆ ಇಲ್ಲಿಗೆ. ಅದಕ್ಕೋಸ್ಕರ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಜಾತ್ರೆ, ಮಾತ್ರ ತುಂಬಾ ರಶ್ ಇತ್ತು. ಮಧ್ಯಾಹ್ನ ಟೈಮ್ ಹೆವಿ ರಶ್ ಇರುತ್ತೆ. ಅದಕ್ಕೋಸ್ಕರ ನಾವು ನೈಟ್ ಹೋಗೋಣ ಅಂದ್ಕೊಂಡು ನೈಟ್ ಬಂದಿದೀವಿ. ಸೊ ಕೆಲಸ ಬೇರೆ ಇತ್ತಲ್ಲ, ಅದನ್ನ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಬಂದಿದೆ ಇಲ್ಲಿಗೆ. ಬಂದು ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಸ್ವಲ್ಪ ರಶ್ ಇತ್ತು, ಬಟ್ ತುಂಬಾ ಚೆನ್ನಾಗಾಯ್ತು. ಅದಾದ್ಮೇಲೆ ಇಲ್ಲಿ ಎಳ್ಬತ್ತಿ ಅಂಟಿಸ್ತಾ ಇದ್ದೀನಿ. ಇದಾದ್ಮೇಲೆ ಫುಲ್ ಜಾತ್ರೆ ರೌಂಡ್ ಹೊಡಿತೀನಿ. ಸೊ ಏನೇನು ನೋಡಿದ್ವಿ, ಏನೇನ್ ತಗೊಂಡ್ವಿ ಅಂದ್ಬಿಟ್ಟು ಫುಲ್ಲು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಫುಲ್ ವಿಡಿಯೋನ ನೋಡಿ. ಓಕೆ. ಮೇಡ್ನಳ್ಳಿ ಶನಿ ಮಹಾತ್ಮನ್ ಜಾತ್ರೆ ಗೈಸ್, ಇದು ಫುಲ್ಲು ಜಾತ್ರೆ ವೈಬ್ ಸ್ಟಾರ್ಟ್ ಆಗಿದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. 2 ಇಯರ್ಸ್ ಇಂದ ಬರೋಣ ಅನ್ಕೊಂಡು ಆಗ್ತಾನೆ ಇರ್ಲಿಲ್ಲ. ಸೊ ಈ ಟೈಮು ಇವ್ರು ಸ್ವಲ್ಪ ರಜಾ ಇರೋದ್ರಿಂದ ಬಂದಿದೀವಿ. ಜಾತ್ರೆ ಓಡಾಡೋದೇ ಚಂದ ಅಲ್ವಾ? ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ. ನನ್ ಜಾತ್ರೆ ಅಂದ್ರೆ ನಾವು ನಮ್ಮೂರ್ಗೆ ಹೋಗ್ತಿದ್ವಿ. ಸೊ ಶಿವಮೊಗ್ಗ, ಇಲ್ಲಿ ಶಿರ್ಸಿ ಹತ್ರ. ಅಲ್ಲೇ ನಾನು ಜಾತ್ರೆ ಎಲ್ಲ ನೋಡಿದ್ದು ಬೆಂಗಳೂರಲ್ಲಿ ಇದ್ದಾಗಿಂದ. ಬಟ್ ಇಲ್ಲೂ ಈ ತರ ಎಲ್ಲ ಜಾತ್ರೆ ಆಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ. ಈ ಜಾತ್ರೆ ವೈಬ್ಸ್ ಅಲ್ಲಿ ನನ್ನ ವಾಯ್ಸ್ ಕೇಳಿಸಿದ್ಯಾ ಇಲ್ವಾ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಫುಲ್ಲು ಸೌಂಡ್ ಇರೋಗೋಸ್ಕರ ಮೈಕ್ ಹಾಕೊಂಡಿದ್ದೀನಲ್ವಾ, ಕೇಳಿಸುತ್ತೆ ಅಂತ ಮಾತಾಡ್ತಿದ್ದೀನಿ. ಇದು ಕೇಳಿಸ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ವಾಯ್ಸ್ ಓವರೇ ಕೊಡ್ಬೇಕಾಗುತ್ತೆ. ಇವರೆಲ್ಲೋದ್ರು? ಸ್ವೀಟ್ ಕಾರ್ನ್ ಅಂತ ನಿಂತ್ಕೊಂಡವ್ರೆ. ನಾನು ಇಲ್ಲಿ ವಿಡಿಯೋ ಮಾಡ್ಕೊಂತ ಹಂಗೆ ಬಂದ್ಬಿಟ್ಟಿದೀನಿ. ಇಲ್ಲಿ ನೋಡಿದ್ರೆ ಇವರು ಸ್ವೀಟ್ ಕಾರ್ನ್ ತಿನ್ನೋಕೆ ನಿಂತ್ಕೊಂಡಿದ್ದಾರೆ. ನಾನು ಹಂಗೆ ಹೊಟ್ಟೋಗ್ಬಿಟ್ಟಿದ್ದೀನಿ ವಿಡಿಯೋ ಮಾಡ್ಕೊಂತ. ಜಾತ್ರೆಗೆ ಯಾರ್ಯಾರು ಏನೇನು ಬರ್ತಾರೆ ಹೇಳ್ರಿ, ನಾನಂತೂ ನಿಜವಾಗ್ಲೂ ತಿನ್ನಕ್ ಬರ್ತೀನಿ. ಜಾಸ್ತಿ ಏನು ಶಾಪಿಂಗ್ ಮಾಡಲ್ಲ, ತಿನ್ನಕಷ್ಟೇ ಬರೋದು. ಅಲ್ಲ ರೀ, ಆ ಕಡೆಯಿಂದ ಹಿಂಗ್ ಹೋಗ್ಬೇಕು, ಈ ಕಡೆಯಿಂದ ಬರ್ಬೇಕು. ಈ ಕಡೆಯಿಂದ ಹೋಗ್ಬೇಕು, ಬನ್ನಿ. ಆ ಕಡೆಯಿಂದ ಬರೋದು ಒಂದು ಅರ್ಥ ಆಗ್ತಲ್ಲ. 2 ಕಡೆಯಿಂದನೂ ಬರ್ತಾ ಇದೀವಿ, 2 ಕಡೆಯಿಂದನೂ ಹೋಗ್ತಾ ಇದೀವಿ. ಜಾತ್ರೆಯಲ್ಲಿ ಏನ್ರಿ ಕೊಡ್ಸ್ತೀರಾ? ಜಾತ್ರೆನೆ ಕೊಡಿಸ್ತಾರೆ, ಜಾತ್ರೆನೆ ಕೊಡಿಸ್ತಾರಂತೆ ಗೈಸ್. ಏನ್ ಕೊಡ್ಸ್ತೀರಾ ಅಂದ್ರೆ ಜಾತ್ರೆನೆ ಕೊಡಿಸ್ತೀನಿ. ಏನ್ ಕೇಳೋದು ಜಾತ್ರೆಯಲ್ಲಿ? ಜಸ್ಟ್ ತಿನ್ನೋದೊಂದು ಕೇಳ್ತೀನಿ. ಇನ್ನೇನು ಇದೆಲ್ಲ ನಾರ್ಮಲ್ ಆಗಿ, ಏನು ಅವಾಗ ಇವಾಗ ಶಾಪಿಂಗ್ ಹೋಗುವಾಗ ಕೊಡ್ಸ್ತಾರೆ. ಅದಕ್ಕೆ ಏನ್ ಜಾತ್ರೆ ಅಂತಾನೆ ಸ್ಪೆಷಲ್ ಆಗಿ ನಾನು ತಗೊಳಲ್ಲ. ಏನಿದ್ರು ತಿನ್ನೋದು, ಚೆನ್ನಾಗಿ ತಿನ್ನೋದು ಅಷ್ಟೇ. ಈ ಆಟ ಸಾಮಾನು ನೋಡಿದಾಗೆಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ನೆನಪಾಗುತ್ತೆ. ನಾನು ಡಾಕ್ಟರ್ದೆಲ್ಲ ಬರ್ತಿತ್ತಲ್ಲ, ನೋಡಿ ಅಲ್ಲಿದೆ, ಅದನ್ನ ಕೇಳ್ತಿದ್ದೆ ಕೊಡ್ಸು ಮಮ್ಮಿ ಅಂತ. ಮತ್ತೆ ಈ ತರ ಹೆಣ್ಮಕ್ಳಿಗಿದೆ ಅಲ್ವಾ, ಗಂಡ್ ಮಕ್ಳಿಗೆ ಈ ಗನ್ನು, ನಮ್ಗೆ ಇದೇನಿದ್ರು ಅಡಿಗೆ ಸಾಮಾನು ಮತ್ತೆ ಡಾಕ್ಟರ್ದು ಸೆಟ್ಗಳು. ಇದೆಲ್ಲಿಂದ ಬರ್ತಿದೆ? ಇದಂತೂ ಫುಲ್ ಟ್ರೆಂಡ್ ಆಗ್ಬಿಟ್ಟಿದೆ, ಬಟ್ ನನಗೇನು ಇಂಟ್ರೆಸ್ಟ್ ಇಲ್ಲ. ಲಾಸ್ಟ್ ಟೈಮ್ ತಿರುಪತಿಗೆ ಹೋದಾಗ ನಮ್ಮ ಅಕ್ಕನ ಮಕ್ಳಿಗೆಲ್ಲ ತಂದ್ಕೊಟ್ಟಿದ್ದೆ. ಜಾತ್ರೆಯಲ್ಲಿ ಜನ ಅಂದ್ರೆ ಜನ ಗೈಸ್, ಫುಲ್ಲು ಜನ.
ಏನ್ ತಗೊಂಡ್ರು 30 ರುಪೀಸ್ 20 ರುಪೀಸ್. ನೋಡೋಣ, ತಿನ್ನೋದೇ ಕೇಳೋದು ಅಂತ ಹೇಳಿದ್ದೀನಲ್ವಾ, ಮುಂದೆ ಇರಬೇಕು. ಇಲ್ಲಿ ಏನು ಅಷ್ಟು ಏನು ಐಟಮ್ಗಳೇ ಇಲ್ಲಪ್ಪ ತಿನ್ನೋಂಥ. ಎಲ್ಲೋಗಣ್ಣ ರೀ, ಬನ್ನಿ ಈ ಕಡೆ. ಏನ್ ರಿಯಲ್ ಗನ್? ಅದು ರಿಯಲ್ ಗನ್ ತರ ಎಷ್ಟೊಂದ್ ಜನ ನಿಂತವ್ರೆ. ರೀ ಇಲ್ಲಿ ಜಾತ್ರೆ ಪ್ರತಿ ವರ್ಷ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಏನು ಪ್ರತಿ ವರ್ಷ ಶಿವರಾತ್ರಿ ಕಳೆದಿ ಒಂದ್ ವಾರಕ್ಕೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ಆಗೇ ಆಗುತ್ತೆ. ನಾನ್ ಹೇಳ್ತಿದ್ನಲ್ಲ, ಇದು ಫಸ್ಟ್ ಟೈಮ್ ನಾನ್ ಬಂದಿರೋದು. ಈ ಕಡೆ ಎಲ್ಲಾನ ಇದ್ರೆ ಯಾವ ಬಿಡ್ದಿ ಸೈಡು ಆಲ್ಮೋಸ್ಟ್ ಇರೋರೆಲ್ಲ ಇಲ್ಲಿ ಬಂದೇ ಬರ್ತಾರೆ. ಮೇಡ್ನಹಳ್ಳಿ ಈ ಬೈರ್ಮಂಗ್ಲ ಕ್ರಾಸ್ ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಅಲ್ವಾ ಇದು? ಬೈರ್ಮಂಗ್ಲ ಕ್ರಾಸ್ ಬಿಟ್ಟು ನೆಕ್ಸ್ಟ್ ಸ್ಟಾಪೇ ಮೇಡ್ನಹಳ್ಳಿ. ಸೊ ನೀವ್ ಯಾರಾದ್ರೂ ಈ ಕಡೆ ಸೈಡ್ ಅವ್ರು ಇದ್ರೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ. ಬೇರೆ ಸೈಡ್ ಅವ್ರು ಇದ್ರೆ ಬನ್ನಿ. ಇಲ್ಲಿ ಇವಾಗ ಏನು ನಾಟಕ ಸ್ಟಾರ್ಟ್ ಆಗಿದೆ. ಶನಿ ಮಹಾತ್ಮನ ಕತೆ ಇಲ್ಲಿ ಇವಾಗ ನಾಟಕ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ನೈಟ್ ಎಲ್ಲ ಇರುತ್ತೆ ಅನ್ಸುತ್ತೆ. ನೈಟ್ ಎಲ್ಲ ಇರುತ್ತೆ. ನೋಡಿ ಹೆಂಗ್ ಮಾಡಿದ್ದಾರೆ ಅಂತ. ರಸ್ತೆ ಬದಿಯಲ್ಲಿ ವಾಹನ ಚಲಾಯಿಸುವವರು ನಿಧಾನವಾಗಿ ವಾಹನವನ್ನು ಚಲಾಯಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇದೇ ನೋಡಿ ಅಗ್ನಿಕೊಂಡ. ಸೊ ಇದನ್ನ ಒಬ್ರು ಮೈ ಮೇಲೆ ದೇವ್ರು ಬರುತ್ತೆ, ಸೊ ಅವರು ಇದನ್ನ ದಾಟ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟೊಂದ್ ಜನ ಬಂದ್ಬಿಟ್ಟು ಇದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದು ಮಧ್ಯಾಹ್ನ ಟೈಮ್ ಆಗುತ್ತೆ. ಸೊ ಅದ್ರ ವಿಡಿಯೋ ಎಲ್ಲ ತುಂಬಾ ವೈರಲ್ ಆಗಿದೆ ರೀಲ್ಸ್ ಅಲ್ಲೆಲ್ಲ. ನಾವು ಹಾಗೆ ಬಂದು ಇದನ್ನ ನೋಡ್ಕೊಂಡು ಅಲ್ಲೇ ಪೂಜೆ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಊಟ ಕೂಡ ಏರ್ಪಡಿಸಿರ್ತಾರೆ. ಏನ್ ಬೊಕ್ಕೆ ಸಿಸ್ಟಮ್ ರೀ? ಮಧ್ಯಾಹ್ನ ಇಂದಾನೆ ಸ್ಟಾರ್ಟ್ ಊಟ. ಸೊ ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ. ಸಿಹಿ ಪೊಂಗಲು ಮತ್ತೆ ಟೊಮೊಟೊ ಬಾತು. ಹೇಳಲ್ವಾ, ದೇವಸ್ಥಾನದಲ್ಲಿ ಏನೇ ತಿಂದು ಚೆನ್ನಾಗಿರುತ್ತೆ ಅಂತ. ನಿಜವಾಗೂ ಎರಡು ತುಂಬಾ ಚೆನ್ನಾಗಿದೆ. ಇವಾಗ ನಾವಿಲ್ಲಿ ಊಟ ಮಾಡ್ಕೊಂಡು ಒಂದ್ ಸ್ವಲ್ಪ ಆಚೆ ಎಲ್ಲ ಓಡಾಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಸೊ ಊಟ ಮಾಡಾದ್ಮೇಲೆ ಸಿಗ್ತೀವಿ. ನೋಡಿ ಗೈಸ್, ಇಲ್ಲೇ ಅಡಿಗೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ಇಲ್ಲೇ ತಗೊಂಬಂದು ಇಲ್ಲೇ ಬಡಿಸ್ತಾ ಇದ್ದಾರೆ. ಈ ತರ ಒಂದ್ ಕೌಂಟರ್ ಅಲ್ಲ, ಇದ್ರ ಫುಲ್ಲು 4 to 5 ಕೌಂಟರ್ ಇದೆ. ಒಂದು 5 ನಿಮಿಷನೂ ನಿಲ್ಲಂಗಿಲ್ಲ. ಆರಾಮಾಗಿ ಎಲ್ಲರೂ ತಿನ್ಕೊಂಡು ಹೋಗ್ಬೋದು. ಜಾಸ್ತಿ ಹೊತ್ತು ನಿಲ್ಲಂಗೆ ಇಲ್ಲ. ಅವಾಗವಾಗೆ ಬರ್ತಾರೆ, ಅವಾಗವಾಗೆ ತಿನ್ಕೊಂಡು ಹೋಗ್ಬೋದು. ಮತ್ತೆ ನೀರು ಕೂಡ ಇಲ್ಲೇ ಕೊಡ್ತಾರೆ. ನೋಡಿ ಬಿಸಿ ಬಿಸಿಯಾಗಿರುತ್ತೆ. ಅವಾಗ ತಾನೇ ಮಾಡಿರ್ತಾರೆ. ಹಾಗೆ ತಗೊಂಬಂದು ಇವಾಗ ತಾನೇ ಇಕ್ಕಿದ್ರು ನೋಡಿ. ಅದು ತುಂಬಾ ಅಂದ್ರೆ ತುಂಬಾ ಜನ ಬಂದಿದ್ದಾರೆ ಹೇಳ್ಬೇಕಂದ್ರೆ ಈ ನೈಟ್ ಅಲ್ಲೂ. ಓಕೆ ಮಾಡಿದ್ದೀನಿ. ಕಡಲೆಪುರಿ ತಗೊಳ್ಳೋಣ ಅಂತ ಬಂದ್ವಿ. ಇನ್ನೇನು ಜಾತ್ರೆಗೆ ಬಂದಿದ್ದೀವಿ. ಸೊ ಕಡಲೆಪುರಿ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಇವಾಗ ಇದು ಮೈಸೂರು ಪಾಕು ಅಂದರೆ ಇವಾಗೆಲ್ಲ ತುಪ್ಪದಲ್ಲಿ ಫುಲ್ಲು ಹಾಕಿ ಕೊಡ್ತಾರಲ್ಲ, ಅದೇ ನಂಗೆ ಅಷ್ಟು ಇಷ್ಟ ಆಗಲ್ಲ. ಇದು ಅವಾಗ 1 ರೂಪೀಸ್ 1 ಇತ್ತು, ಆಮೇಲೆ 2 ರೂಪೀಸ್, ಇವಾಗ 5 ರೂಪೀಸು 10 ರೂಪೀಸು ನಿಜ ಗೊತ್ತಿಲ್ಲ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕೊಬ್ಬರಿ ಮಿಠಾಯಿ. ನೀವು ಬರ್ತೀರಾ? ಬನ್ನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಯಾವುದು ಅಂತಾನೆ ಕೇಳಿಲ್ಲ, ಓಕೆ ಓಕೆ ಅಂತಿದ್ದೀರಾ.
ಹೇಗಿತ್ತು ಜಾತ್ರೆ? ಸೂಪರಾ? ಓಕೆ, ಹೇಳು ಹೇಗಿತ್ತು ಜಾತ್ರೆ? ಜಾತ್ರೆ ಹೇಗಿತ್ತು? ಚೆನ್ನಾಗಿತ್ತಾ? ಊಟ ಮಾಡಿದ್ರಾ? ಹರ್ಷಿತಾ ಶೆಟ್ಟಿ ವ್ಲಾಗ್ಸ್ ಅಂತ ಇದೆ. ವ್ಲಾಗ್ಸ್ ಓಕೆನಾ? ಸೊ ಇವ್ರು ತಗೊಂತಾ ಇದಾರೆ ಅನ್ಸುತ್ತೆ. ತಗೊಂಡ್ರಾ? ಏನ್ ಹೆಸರು? ಏನೇನ್ ತಗೊಂಡ್ರಿ? ಸೊ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಇನ್ನೇನ್ ತಿನ್ನೋಕ್ಕಾಗಲ್ಲ, ನಂಗೆ ಇಲ್ಲಿ ಊಟ ಕೊಡ್ತಾರಂತ ಏನ್ ಗೊತ್ತಿರ್ಲಿಲ್ಲ. ಸೊ ದೇವಸ್ಥಾನದಲ್ಲಿ ಊಟ ಕೊಡ್ತಾರಂದ್ರೆ ಮಿಸ್ ಮಾಡ್ಕೊಳ್ಳೋದು ಅಂತ, ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡೆ. ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ನಾನ್ ಕುಲ್ಫಿ ತಗೊಂತಾ ಇದೀನಿ, ಇವ್ರೇನೋ ಗಡ್ಬಡ್ ತಗೊಂಡವ್ರೆ. ಈ ತರ ಐಸ್ ಕ್ರೀಮ್ ಗಳು ತಿನ್ನೋದೇ ಚಂದ ಅಲ್ವಾ? ಒಂಥರ ಓಲ್ಡ್ ಡೇಸ್ ಹೋದಂಗ ಅನ್ಸುತ್ತೆ ನನ್ಗಂತೂ. ಗೊಂಬೆಗಳೆಲ್ಲ ಜಾಸ್ತಿ. ಓಕೆ, ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ತೀನಿ. ನಾನ್ ತಗೊಂಡಿರೋ ಕುಲ್ಫಿ ಚೆನ್ನಾಗಿತ್ತು, ಸೊ ತಿಂತಾ ಇದ್ದೀನಿ. ಅವ್ರು ಗಡ್ಬಡ್ ತಗೊಂಡಿದ್ರು, ಚೆನ್ನಾಗಿಲ್ಲ ಅಂತ ಬಿಸಾಕಿದ್ದಾರೆ. ಇವಾಗ ಮತ್ತೆ ಐಸ್ ಕ್ರೀಮ್ ತಗೊಂತಾ ಇದ್ದಾರೆ, ಅದು ಗಡ್ಬಡ್. ಚೆನ್ನಾಗಿರುತ್ತೆ ಇಲ್ವೋ ಇದು ಗೊತ್ತಿಲ್ಲ, ಚೆನ್ನಾಗಿರಲ್ಲ ಅಂತ ಅಂದ್ರು ತಗೊಂತಾ ಇದ್ದಾರೆ. ಹೇಳ್ಬೇಕಂದ್ರೆ ಈ ತರ ಇದ್ರಲ್ಲಿ ಕುಲ್ಫಿ ನಿಜ ಚೆನ್ನಾಗಿರುತ್ತೆ. ಇದ್ ಬಿಟ್ಟು ನಾನು ಇನ್ಯಾವುದೂ ಟ್ರೈ ಮಾಡಲ್ಲ, ಅಷ್ಟು ಚೆನ್ನಾಗಿರಲ್ಲ ಅಂತ ಐಸ್ ಕ್ರೀಮ್ಗಳು. ಇವರು ಡೈರಿ ಡೇ ಅನ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ. ಆ ಡೈರೀಸ್ ಮಾಡ್ಕೊಂಡ್ರಿ. ಫೈನಲಿ ಅದು ಬೇಡ ಅಂದ್ಬಿಟ್ಟು ಕೋನ್ ಐಸ್ ಕ್ರೀಮ್ ಬಂದಿದ್ದಾರೆ. ನನ್ನ ಡಿಸಿಷನ್ ಬೆಸ್ಟ್ ಆಗಿತ್ತು, ಕುಲ್ಫಿ. ಸರಿ, ಇದಂಗಿದೆ ಪರವಾಗಿಲ್ವಾ? ಇದು ಚೆನ್ನಾಗಿಲ್ಲ, ಗಡ್ಬಡ್ಡು ಚೆನ್ನಾಗಿರ್ಲಿಲ್ಲ. ಇದು ಓಕೆ, ತಿನ್ನೋ ತರ ಆದ್ರೂ ಇದೆಯಾ ಸ್ವಲ್ಪ, ಅದಕ್ಕೆ ಕುಲ್ಫಿ ತಗೊಳ್ಳಿ ಅಂದ್ರೆ. ಕುಲ್ಫಿ ಚೆನ್ನಾಗಿರುತ್ತೆ. ಓಕೆ, ಇವ್ರಿಗೆ ಎರಡು ಇಷ್ಟ ಆಗ್ಲಿಲ್ಲ, ಬಟ್ ಇದು ಸ್ವಲ್ಪ ತಿನ್ನೋ ತರ ಇದೆ ಅಂತ ತಿಂತಾ ಇದ್ದಾರೆ. ನೆಕ್ಸ್ಟ್ ಮತ್ತೆ ಏನ್ ತಿಂತೀವಿ ವಿಡಿಯೋ ಮಾಡ್ತೀವಿ, ಓಕೆನಾ? ಬೈ. ಸೊ ಇಲ್ಲಿ ಮರದ್ದೇ, ಎಲ್ಲಾದ್ರೂ ಮರದಿಂದಾನೇ ಮಾಡಿದ್ದಾರೆ. ಎಷ್ಟಂತ ಇದು? ಎಷ್ಟು? 1400. ನಾವು ಇಲ್ಲಿ ಈ ಬೆಲ್ ಇದೆಯಲ್ಲ, ಇದನ್ನ ತಗೊಂಡಿದ್ವಿ. ನೀವು ಅವಾಗಿಂದಾನೇ ಹೇಳ್ತಿದ್ವಿ ತಗೊಳ್ಳೋಣ ಅಂತ, ಮರ್ಬಿಟ್ಟು ಬರ್ತಿದ್ವಿ. ಈ ಟೈಮ್ ತಗೊಂಡಿದ್ವಿ. ಅದೇ ಅದಕ್ಕಿಂತ ದೊಡ್ಡದು, ಅದು ಇದೇ ಚಿಕ್ಕದು. ಚೆನ್ನಾಗಿದೆ ಅಲ್ಲ? ಇದು ನೋಡು, ಕ್ಯಾನು ಜಾಸ್ತಿ ಆಯ್ತು ಬಜೆಟ್. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ನಾವೇನು ಜಾಸ್ತಿ ಪರ್ಚೇಸ್ ಮಾಡಕ್ ಹೋಗ್ಲಿಲ್ಲ, ಜಸ್ಟ್ ಊಟ ಮಾಡ್ಕೊಂಡು ಹಾಗೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.